ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನೇ ಬೇವಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 8/4/2026 ಬುಧವಾರದ ದಿನ ಭವಿಷ್ಯವನ್ನು ನೋಡುವಂತಹ ಒಂದು ಸುಸಂದರ್ಭ. ನಿಮ್ಮ ರಾಶಿ ಯಾವುದು, ಅದರಲ್ಲಿರುವಂಥ ದಿನ ಭವಿಷ್ಯ ಏನು ಅನ್ನುವಂಥದ್ದನ್ನು ನೀವು ಗಮನಹರಿಸಿ ಪರಿಹಾರ ನಿಮಗೆ ಸೂಕ್ತವಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿ ನಿಮ್ಮ ದಿನ ಭವಿಷ್ಯ ಹೇಗಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮಾಡಿ. ಮೇಷರಾಶಿಯವರೇ, ಈ ದಿನ ನಿಮಗೆ ಧಾರ್ಮಿಕ ಕಾರ್ಯ ಇಂಥದ್ರಲ್ಲೆಲ್ಲ ಆಸಕ್ತಿ ಹೆಚ್ಚಾಗಿರ್ತದೆ. ಇದೇ ಒಂದು ಭಾಗ್ಯ, ಸೌಭಾಗ್ಯ ಅನ್ನುವಂಥದ್ದು. ಈ ಒಂದು ಮಾರ್ಗದಲ್ಲಿ ನೀವು ದೈವ ಕೃಪೆಯನ್ನು ಬಯಸ್ತೀರಾ. ಅದು ಸ್ವಲ್ಪ ವಿಳಂಬ ಆಗಬಹುದು, ಆದರೆ ಉತ್ತಮ ಫಲವನ್ನು ಕೊಡ್ತದೆ. ಗುರುವಾರ ಕಡಲೆಕಾಳು ದಾನವನ್ನು ಮಾಡುವುದಕ್ಕೋಸ್ಕರ ಈ ದಿನ ಆ ಕಡಲೆಕಾಳನ್ನು ಸ್ವಲ್ಪ ಎತ್ತಿಡಿ. ಗುರುವಾರ ಗುರುವಿನ ದರ್ಶನವನ್ನು ಮಾಡೋದನ್ನು ಮರಿಬೇಡಿ. ಈ ದಿನ ಗುರುವಿನ ಮಂತ್ರವನ್ನು ಪಠಣ ಮಾಡಿ, ನಿಮ್ಮ ಇಚ್ಛೆ ಈಡೇರ್ತದೆ ಎನ್ನುವಂಥದ್ದು. ವೃಷಭ ರಾಶಿಯವರೇ, ಈ ದಿನ ನಿಮಗೆ ಕೆಲಸ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಕೆರಿಯರ್ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತೀರ. ಒತ್ತಡ ಅನ್ನುವಂಥದ್ದು ಇರ್ತದೆ. ಆದರೆ ನಿಮಗೆ ಸಾಧನೆ ಮಾಡುವಂಥದ್ದೇ ಮುಖ್ಯ ಗುರಿ ಆಗಿರೋದ್ರಿಂದ ಸಕ್ಸಸ್ ಅನ್ನುವಂಥದ್ದು ಸಿಕ್ಕೇ ಸಿಗ್ತದೆ. ಅದ್ರ ಜೊತೆಗೆ ನಿಮಗೆ ಸಮಾಜದಲ್ಲಿ ಒಂದು ಗೌರವ ಅನ್ನುವಂಥದ್ದು ಸಹ ದೊರಕ್ತದೆ. ಈ ಎಲ್ಲ ಸಾಧನೆಗಳಿಗೋಸ್ಕರ ಸೂರ್ಯನ ಮಂತ್ರವನ್ನು ಪಠಣ ಮಾಡಿ. ಇನ್ನು ಮಿಥುನ ರಾಶಿಯವರೇ, ಈ ದಿನ ನಿಮಗೆ ಆಸೆಗಳು ಅನ್ನುವಂಥದ್ದು ಅತಿ ಮುಖ್ಯ. ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥದ್ದು ಅತಿ ಮುಖ್ಯ. ಯಾಕೆ ಅಂದರೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಲಾಭ ಅನ್ನುವಂಥದ್ದು ಬೇಕು. ಅದೇ ಒಂದು ಲಾಭ. ಈ ಲಾಭ ಬಂದರೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬೋದು. ಆ ಲಾಭಕ್ಕೋಸ್ಕರ ನಮ್ಮ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನದಲ್ಲಿ ಯಶಸ್ಸು ಸಿಗಬೇಕಾದ್ರೆ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾಗಿ ಹೊಸ ಹೊಸ ಅವಕಾಶಗಳು ನಿಮಗೆ ಬರ್ತದೆ. ಆಸೆಗಳನ್ನು ಈಡೇರಿಸ್ಕೊಳ್ಬೋದು ಅನ್ನುವಂಥದ್ದು. ಕಟಕ ರಾಶಿಯವರೇ, ಹಣ ಖರ್ಚು ಮಾಡುವಂಥ ಸಂದರ್ಭ ಬರ್ತದೆ. ಆದರೆ ಅನಾಗತ್ಯ ವೆಚ್ಚಗಳನ್ನು ಮಾಡೋಕ್ಕೆ ಹೋಗಬೇಡಿ. ವಿಚಾರ ಇಟ್ಕೊಂಡು ಹಣವನ್ನು ಖರ್ಚು ಮಾಡಿ. ಆದರೆ ಚಿಂತೆ ಮಾಡೋದನ್ನು ಬಿಟ್ಟುಬಿಡಿ. ಖರ್ಚಾಗೇ ಆಗುತ್ತೆ. ಖರ್ಚಾಗುತ್ತಲ್ಲ ಅಂತ ಚಿಂತೆ ಮಾಡಿದ್ರೆ ನಡೀತದ? ಖರ್ಚು ಮಾಡಲಿಲ್ಲ ಅಂತಂದರೆ ನಡೀತದ? ಸಂದರ್ಭಾನುಸಾರ ಖರ್ಚು ಮಾಡಲೇಬೇಕು ಅಲ್ವಾ? ಆಸ್ಪತ್ರೆಗೆ ಹೋಗ್ಬಿಟ್ಟು ಅಷ್ಟು ಹೇಳ್ತಾರೆ ಇಷ್ಟು ಹೇಳ್ತಾರೆ ಖರ್ಚು ಮಾಡಬೇಕಂತಂದ್ರೆ ಆಗ್ತದೆ? ಕಾಯಿಲೆ ಗುಣ ಆಗಬೇಕಂದ್ರೆ ಖರ್ಚು ಮಾಡಲೇಬೇಕು. ಸಂದರ್ಭಾನುಸಾರ ಅಂದರೆ ಯಾವುದೇ ಕೆಲಸದಲ್ಲೂ ಸಂದರ್ಭಾನುಸಾರ ನಾವು ವೆಚ್ಚ ಮಾಡಬೇಕಾಗಿರುವಂಥದ್ದು ನಮ್ಮ ಮುಖ್ಯ ಕಾರ್ಯ. ಆದ್ದರಿಂದ ಮನಸ್ಸನ್ನು ಶಾಂತಿಗೆ ತಗೊಳ್ಳಿ. ಚಿಂತೆ ಹಲವು ರೋಗಗಳಿಗೆ ಕಾರಣ. ಚಿಂತೆ ಅನ್ನುವಂಥದ್ದನ್ನು ಬಿಟ್ಟು ಬಿಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಮನಸ್ಸಿಗೆ ಶಾಂತಿ ಬರಬೇಕಾದ್ರೆ, ಚಿಂತೆ ದೂರ ಆಗಬೇಕಾದ್ರೆ ವಿಷ್ಣುವಿನ ಮಂತ್ರವನ್ನು ಪಠಣ ಮಾಡಿ. ಓಂ ನಮೋ ನಾರಾಯಣಾಯ ಮಂತ್ರವನ್ನು ಪಠಣ ಮಾಡಿ. ಚಿಂತೆ ದೂರ ಆಗ್ತದೆ, ಮನಸ್ಸಿಗೆ ಶಾಂತಿ ದೊರೀತದೆ.
ಇನ್ನು ಸಿಂಹರಾಶಿಯವರೇ, ಆತ್ಮವಿಶ್ವಾಸ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ನಿಮಗೆ ಚುರುಕುತನ ಅನ್ನುವಂಥದ್ದು ಹೆಚ್ಚಾಗ್ತದೆ. ಒತ್ತಡ ಇದ್ರೂ ನೀವು ಮುಂದುವರಿತೀರ. ಯಾಕೆ ಅಂತಂದರೆ ಯಶಸ್ಸು ಅನ್ನುವಂಥದ್ದು ನಮಗೆ ಅತ್ಯವಶ್ಯವಾಗಿರ್ತದೆ. ಯಶಸ್ಸು ಸಿಕ್ಕಿದ್ರೆ ದುಡ್ಡು ಬರುವಂಥದ್ದು, ದುಡ್ಡು ಬಂದರೆ ನಮ್ಗೆ ಗಂತೆ ಗೌರವಗಳು ಹೆಚ್ಚಾಗುವಂಥದ್ದು. ಆದ್ದರಿಂದ ಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮಿ ಅನುಗ್ರಹ ಆಗ್ತದೆ. ಕನ್ಯಾ ರಾಶಿಯವರೇ, ಮಾತು ಹೇಗೆ ಕೊಡ್ತೀರಾ, ಹೇಗೆ ಮಾತನಾಡ್ತೀರಾ, ಮಾತನ್ನು ಹೇಗೆ ಉಳಿಸ್ಕೊಳ್ತೀರಾ. ಯಾರ ಮೇಲೂ ಕೋಪದಿಂದ ಮಾತಾಡಬೇಡಿ, ಸಾವಧಾನದಿಂದ ಇರಿ ಅಲ್ವೇ. ಕಟುವಿನ ಮಾತು ಬೇಡ. ಹಣದ ವಿಚಾರ, ಸುಮ್ಮನೆ ಅದ್ರ ದುಡ್ಡು ಓಡ್ತಾರೆ ಅವರು. ಕೊಟ್ಟಂಥವ್ರು ದುಡ್ಡು ಕೊಟ್ಬಿಟ್ಟಿರ್ತೀವಿ, ಬೇಕೇ ಬೇಕು ಅಂದ್ರೆ ಇವತ್ತು ತಂದು ಕೊಟ್ಬಿಡ್ತಾರೆ ಅವರು. ಅಮೌಂಟ್ ಇಸ್ಕೊಳೋವರೆಗೂ ಅವ್ರಿಗೆ ಜವಾಬ್ದಾರಿ ಇರ್ತದೆ. ಒಟ್ಟು ಮೇಲೆ ನೀವು ಕೇಳೋವರೆಗೂ, ಅವ್ರು ಕೊಡೋವರೆಗೂ ತಾಳ್ಮೆ ಇರಬೇಕು. ಜಾಗೃತಿಯಿಂದ ನಾಜೂಕಾಗಿ ದುಡ್ಡನ್ನು ವಸೂಲಿ ಮಾಡಬೇಕು ಅಲ್ವಾ. ಆದ್ದರಿಂದ ಸ್ವಲ್ಪ ನಿಧಾನ ಆದ್ರೂ ಫಲ ಖಂಡಿತ ಸಿಗ್ತದೆ. ಮಾತಿನಲ್ಲಿ ಸಿಗಾಕಿಸ್ಕೊಳ್ಳಿ ಅವರಿಗೆ. ಪತ್ರದ ಮುಖಾಂತರ ಅವರ ಬಿಗಿ ಮಾಡಿಕೊಳ್ಳಿ ವ್ಯಕ್ತಿಗಳನ್ನು. ಕೊನೆಯಲ್ಲಿ ಹಣ ಮತ್ತು ಕುಟುಂಬದ ಸಹಾಯ ಎರಡೂ ನಿಮಗೆ ಸಿಗ್ತದೆ. ಹಸಿರು ವಸ್ತ್ರ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಲಾರಾಶಿಯವರೇ, ಈ ದಿನ ನಿಮಗೆ ಅಖಂಡವಾದಂಥ ಧೈರ್ಯ ಬಂದ್ಬಿಡುತ್ತೆ. ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲು ಇದು ಉತ್ತಮವಾದಂಥ ಸಮಯ. ವಿಳಂಬ ಆದರೂ ಪರವಾಗಿಲ್ಲ, ಸೂಕ್ತವಾಗಿ ಯೋಜನೆಯನ್ನು ರೂಪಿಸಿ ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು, ಏನೇನು ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಸಿದ್ಧ ಮಾಡಿಕೊಳ್ಳಿ. ಯಾವಾಗ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳಿ. ಆ ತೀರ್ಮಾನದಂತೆ ನಡಿಬೇಕು. ಖಂಡಿತ ಯಶಸ್ಸು ದೊರೀತದೆ. ಇಲ್ಲ ಇವತ್ತು ಹೇಳ್ಬಿಟ್ಟಿದ್ದೀನಿ, ಇವತ್ತೇ ಪ್ರಾರಂಭ ಮಾಡಿಬಿಡ್ಬೇಕು ಅಂತಲ್ಲ. ಯಾವಾಗ ಪ್ರಾರಂಭ ಮಾಡಬೇಕಂತ ಇವತ್ತು ಬರೆದಿಡಿ. ಅದರಂತೆ ನಡಿತೀವಿ ಅಂತ ಸಂಕಲ್ಪ ಮಾಡಿ ಅವತ್ತು ನೀವು ಪ್ರಾರಂಭ. ಸರ್, ಹೊಸ ಕೆಲಸ ನಾನು ಯಾವತ್ತು ಪ್ರಾರಂಭ ಮಾಡಬೇಕು ಅಂತ ಮುಹೂರ್ತ ಹಾಕಿದ್ರೆ 3:30 ಮುಹೂರ್ತಗಳಿಂದ ಇರ್ತದೆ. ಅಕ್ಷಯ ತೃತೀಯ ತುಂಬ ಶುಭವಾದ ದಿನ, ಅವತ್ತು ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಆದ್ದರಿಂದ ಹೀಗೆ ಹಲವಾರು ಕಾರಣಗಳಿಂದ ಹಲವಾರು ಮುಹೂರ್ತಗಳು ನಮಗೆ ಶುಭ ಮುಹೂರ್ತಗಳು ಅಂತ ಗೊತ್ತಿರ್ತದೆ. ಆ ದಿನ ಪ್ರಾರಂಭ ಮಾಡ್ತೀವಿ, ಅಥವಾ ಇಂಥ ದಿನ ಪ್ರಾರಂಭ ಮಾಡ್ತೀವಿ, ಅಥವಾ ಇಂಥವ್ರು ಕೇಳಿ ಮುಹೂರ್ತವನ್ನು ಗುರುತಾಕ್ಸ್ಕೊಂಡು ಪ್ರಾರಂಭ ಮಾಡ್ತೀವಿ ಅಂತ ಡಿಸೈಡ್ ಮಾಡಿ, ಸಂಕಲ್ಪ ಮಾಡಿ. ಡಿಸೈಡ್ ಅಂದರೆ ಸಂಕಲ್ಪ ಅಂತ. ಈ ದಿನ ಮಾಡುವಂಥ ಸಂಕಲ್ಪ ನಿಮಗೆ ಯಶಸ್ಸನ್ನು ಕೊಡ್ತದೆ. ಆದರೆ ಆ ಸಂಕಲ್ಪದಂತೆ ನಾವು ನಡಿಬೇಕು. ಏನು ಡಿಸೈಡ್ ಮಾಡಿರ್ತೀವಿ ಅದರ ಪ್ರಕಾರ ಮಾಡಬೇಕು. ಆದರೆ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ ಪಠನವನ್ನು ಮಾಡೋದನ್ನು ಮರೆಯಬಾರದು. ವೃಶ್ಚಿಕ ರಾಶಿಯವರೇ, ಮನಸ್ಸಿನ ವಿಚಾರಗಳು ಮುಖ್ಯ, ಕುಟುಂಬದ ವಿಷಯಗಳು ಮುಖ್ಯ. ಯಾಕೋ ಕುಟುಂಬದಲ್ಲಿ ಒಂಚೂರು ತಿಕ್ಕಾಟ, ಸಮಾಧಾನ ಅನ್ನುವಂಥದ್ದಿಲ್ಲ. ಕುಟುಂಬದಲ್ಲಿ ಒಂದು ಘನತೆ, ಗೌರವ ಅನ್ನುವಂಥದ್ದು ಒಬ್ಬೊಬ್ಬರದ್ದು ಒಂದೊಂದು ಚಿಂತನೆ, ಅದೆಲ್ಲ ಇರಲಿ. ಮನಃಶಾಂತಿ ಬೇಕು. ಮನಸ್ಸಿಗೆ ಶಾಂತಿ ದೂರ ಆಗುತ್ತೆ. ಶಾಂತಿ ನಾವು ತೆಗೆದುಕೊಳ್ಳಬೇಕು. ನಮ್ಮ ಮನಸ್ಸಿಗೆ ನಾವು ಶಾಂತಿ ತಗೊಳ್ಳಿಲ್ಲ ಅಂತಂದ್ರೆ ಅದು ಕಡ್ದೋಗಿಬಿಡುತ್ತೆ. ಅದಕ್ಕೆ ಚಂದ್ರನ ಧ್ಯಾನವನ್ನು ಮಾಡಿ ಹಾಲನ್ನು ಅರಳಿಸಿ, ಚಂದ್ರಶೇಖರ, ಸೋಮಶೇಖರ ಅಥವಾ ಶಿವನ ದೇವಾಲಯಕ್ಕೆ ಒಂದು ಸ್ವಲ್ಪ ಹಾಲನ್ನು ಅರ್ಪಿಸಿ, ಇಲ್ಲ ಮನೆಯಲ್ಲೇ ತುಳಸಿ ಗಿಡಕ್ಕೆ ಒಂದು ಸ್ವಲ್ಪ 1-2 ಸ್ಪೂನ್ ಹಾಲನ್ನು ಹಾಕ್ಬೋದು, ತೊಂದರೆ ಇಲ್ಲ. ಎಲ್ಲೂ ಕಾಲ ಅಂತಂದರೆ ಹಾಕಿ ಮಂತ್ರ ಒಳಗಡೆ ಬಂದು ಶಿವನ ಮಂತ್ರವನ್ನು, ಚಂದ್ರನ ಮಂತ್ರವನ್ನು
ಪಠನ ಮಾಡಿಕೊಳ್ಳಿ. ಧನಸ್ಸು ರಾಶಿಯವರೇ, ಸಂತೋಷ ಅನ್ನುವಂಥದ್ದು ಈ ಥರ ಇದು ಮುಖ್ಯ. ತಮಗಿಷ್ಟವಾದಂಥ ಕಾರ್ಯಗಳನ್ನೇ ಮಾಡ್ತೀರ. ಸಂತೋಷಕ್ಕೆ ಮುಖ್ಯವಾದ ಕಾರ್ಯಗಳನ್ನೇ ಮಾಡ್ತೀರ. ಖಂಡಿತ ಅದರಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗ್ತದೆ. ಆದರೆ ಅದಕ್ಕೆ ತಕ್ಕಂತೆ ನೀವು ಪ್ರಯತ್ನ ಇರಬೇಕು, ಕಾರ್ಯ ಇರಬೇಕು. ಸುಮ್ಮನೆ ಸಿಗ್ತದೆ ಅಂತ ಇವ್ರು ಸುಮ್ಮನೆ ಕೂತ್ಕೊಂಡ್ರೆ ಬರಲ್ಲ ಯಾವತ್ತೂ. ವಿಷ್ಣು ಮಂತ್ರವನ್ನು ಪಠನ ಮಾಡಿ ನಿಮಗೆಲ್ಲ ರೀತಿಯ ಸಹಕಾರ ಅನ್ನುವಂಥದ್ದನ್ನು ಕೊಡ್ತಾನೆ ವಿಷ್ಣು. ಮಕರ ರಾಶಿಯವರೇ, ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಕೆಲಸದಲ್ಲಿ ಸ್ವಲ್ಪ ಶ್ರಮ ಇರುತ್ತೆ, ಸ್ವಲ್ಪ ಕಷ್ಟ ಇದ್ರೂ ಗೆಲ್ತಿರೋ ಗ್ಯಾರಂಟಿ, ಜಯ ಅನ್ನುವಂಥದ್ದು ಸಿಗ್ತದೆ. ಅದಕ್ಕೆ ಸಹಕಾರಿಯಾಗಿ ಹನುಮಂತನ ಮಂತ್ರವನ್ನು ಪಠನ ಮಾಡಬೇಕಾಗ್ತದೆ. ಕುಂಭರಾಶಿಯವರೇ, ಈ ದಿನ ನಿಮಗೆ ವ್ಯವಹಾರ ಅನ್ನುವಂಥದ್ದು ಅತಿ ಮುಖ್ಯ. ವ್ಯವಹಾರ ಅಭಿವೃದ್ಧಿ ಆಗಬೇಕಾದ್ರೆ ಜನಗಳ ಸಂಬಂಧ ಅನ್ನುವಂಥದ್ದು ಮುಖ್ಯ. ಜನಗಳ ಸಂಬಂಧಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಸಣ್ಣ ಪುಟ್ಟ ಗೊಂದಲಗಳಿರ್ತದೆ. ಗೊಂದಲಗಳನ್ನು ಪರಿಹರಿಸಬೇಕಾದ್ರೆ, ಬಗೆಹರಿಸಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದರೆ ಎಲ್ಲ ಶುಭವಾಗ್ತದೆ. ದುರ್ಗಾದೇವಿಯ ಮಂತ್ರವನ್ನು ಪಠನ ಮಾಡಿ. ಇನ್ನು ಮೀನರಾಶಿಯವರೇ, ಅಡೆತಡೆ ಎನ್ನುವಂಥದ್ದು ಎಲ್ಲರಿಗೂ ಒಂದೊಂದು ಸಂದರ್ಭಗಳಲ್ಲಿ ಬರ್ತಾ ಇರ್ತದೆ. ರಹಸ್ಯದ ವಿಷಯಗಳು ಮುಖ್ಯವಾಗ್ತದೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ರಹಸ್ಯ ಅಂತಂದರೆ ರಹಸ್ಯವನ್ನು ಕಾಪಾಡಿಕೊಳ್ಬೇಕು ನಾವು. ಆ ರಹಸ್ಯವನ್ನು ಕಾಪಾಡಿಕೊಳ್ಳುವಂಥದ್ರಲ್ಲಿ ಸ್ವಲ್ಪ ಒತ್ತಡ ಇರ್ತದೆ. ಆದ್ದರಿಂದನೇ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತೇಳಿದ್ದು. ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆ ನಿರ್ಧಾರಕ್ಕೆ ಬದ್ಧತೆಯಿಂದ ಇರಿ. ಶಿವನನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಹೀಗೆ ಈ ದಿನ ನಾವು ಎಲ್ಲ ರಾಶಿಗಳ ದಿನ ಭವಿಷ್ಯವನ್ನು ಆಲಿಸಿದಿರ ನೀವೆಲ್ಲ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಸನ್ಮಂಗಳಾನಿ ಭವಂತು. ಶಾಂತಿರಸ್ತು.